ನಮಸ್ಕಾರ. ಇನ್ನು 82 ಪಂದ್ಯಗಳ ಬಳಿಕ WPLನಲ್ಲಿ ನಿರ್ಮಾಣವಾಯಿತು ದಾಖಲೆ. ಇನ್ನು ಈ ದಾಖಲೆ WPL ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ. ಇನ್ನು ಆ ದಾಖಲೆ ಯಾರು ಬರೆದರು, ಹಾಗಾದರೆ ಆ ದಾಖಲೆ ಏನು ಅಂತ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ನಿನ್ನೆ ನಡೆದ RCB ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಈ ಒಂದು ವಿಶ್ವ ದಾಖಲೆ ಕೂಡ ಇಲ್ಲಿ ನಿರ್ಮಾಣವಾಯಿತು. ಈ WPL ಇತಿಹಾಸದಲ್ಲಿ 82 ಪಂದ್ಯಗಳ ಆದ ಬಳಿಕ ಒಂದು ದಾಖಲೆ ನಿರ್ಮಾಣವಾಗಿದೆ ಸ್ನೇಹಿತರೆ. ಅದರ ದಾಖಲೆ ಏನಪ್ಪಾ ಅಂದರೆ, ಮೊಟ್ಟ ಮೊದಲ ಬಾರಿಗೆ WPLನಲ್ಲಿ ಒಂದು ಶತಕ ಬಂತು. ಅಂದರೆ ಈ ಒಂದು ಶತಕ ಹೊಡೆಯೋದಕ್ಕೆ WPL ತೆಗೆದುಕೊಂಡದ್ದು ಬರೋಬ್ಬರಿ 82 ಪಂದ್ಯಗಳು, 4 ಸೀಸನ್ಗಳ ಬಳಿಕ ಈ ಒಂದು ಶತಕ ಮೂಡಿ ಬಂದರೆ, ಅದು ಮೂಡಿ ಬಂದಿದ್ದು ಯಾರ ಬ್ಯಾಟ್ನಿಂದ ಅಂತ ಕೇಳ್ತಾ ಇದ್ರೆ ಮುಂಬೈ ಇಂಡಿಯನ್ಸ್ ತಂಡದ ಆಲ್ರೌಂಡರ್ ಆದ ನಟ್ ಸ್ಕೈವರ್ ಬ್ರಂಟ್ ಅವರ ಬ್ಯಾಟ್ನಿಂದ ಮೂಡಿ ಬಂತು. ಕೇವಲ 57 ಬಾಲ್ಗೆ 100 ರನ್ ಹೊಡೆದು 16 4 ಜೊತೆಗೆ 1 ಸಿಕ್ಸರ್ ಸಹಿತ 175ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಈ ಮೂಲಕ WPL ಇತಿಹಾಸದಲ್ಲಿ ನಟ್ ಸ್ಕೈವರ್ ಬ್ರಂಟ್ ಅವರು ಒಂದು ದಾಖಲೆಯನ್ನು ನಿನ್ನೆ ದಿವಸ ನಿರ್ಮಿಸಿದರು. ಬಟ್ ವಿಶೇಷ ಏನೆಂದರೆ, ಈ ಒಂದು ಸೆಂಚುರಿ ಮೂಡಿಬಂದಿದ್ದು ನಮ್ಮ RCB ವಿರುದ್ಧ. ನಮ್ಮ RCB ವಿರುದ್ಧವೇ IPLನಲ್ಲಿ ಮೊದಲ ಬಾರಿಗೆ ನ್ಯೂಜಿಲೆಂಡ್ ಆಟಗಾರ ಬ್ರೆಂಡನ್ ಮೆಕಲಮ್ ಅವರು ಸೆಂಚುರಿ ಬಾರಿಸಿದರು. ಅಂದರೆ ಅದು ಮೆನ್ಸ್ IPLನಲ್ಲಿ ಆಗಿತ್ತು. ಈಗ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ್ತಿ ಸ್ಕೈವರ್ ಬ್ರಂಟ್ ಅವರು ಈ ಒಂದು ಸೆಂಚುರಿ ಬಾರಿಸುವ ಮುಖಾಂತರ RCB ವಿರುದ್ಧ ಮೊದಲ ಶತಕ ಬಾರಿಸಿದರೆ ಇದು WPL ಇತಿಹಾಸದಲ್ಲಿ ಮೊಟ್ಟ ಮೊದಲ ಶತಕವಾಗಿದೆ. ಇದು ಏನಪ್ಪ ಅಂದರೆ, ಸದ್ಯಕ್ಕೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮಗೆ ನೈಟ್ ಸ್ಕೈವರ್ ಬ್ರಂಟ್ ಅವರ ಸೆಂಚುರಿ ಇಷ್ಟ ಆದರೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.